ನಮಸ್ಕಾರ ರೈತ ಬಂಧುಗಳೇ. ನಮ್ಮ ಹೊಲದಲ್ಲಿ ಕಳೆ ಸಮಸ್ಯೆ ಅನ್ನುವಂಥದ್ದು ಇದೊಂದು ಸಣ್ಣ ವಿಷಯ ಅಲ್ಲ. ಪ್ರತಿ ರೈತನಿಗೂ ಇದೊಂದು ಬಹುದೊಡ್ಡ ತಲೆನೋವು ಕೊಡುವಂಥ ವಿಷಯ. ಬೆಳೆ ನೆಟ್ಟ ಕೆಲವೇ ದಿನಗಳಲ್ಲಿ ಕಳೆ ನಮ್ಮ ಬೆಳೆಗಿಂತ ವೇಗವಾಗಿ ಬೆಳೀತದೆ. ನಾವು ಬೆಳೆದದ್ದು ಬೆಳೆನಾ ಅಥವಾ ಕಳೆನಾ ಅನ್ನೋ ಅನುಮಾನವೇ ನಮಗೆ ಬರ್ತದೆ. ಆ ಸಮಯದಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ತಕ್ಷಣ ಕಳೆನಾಶಕ ತಗೊಂಡು ಹೊಲಕ್ಕೆ ಹೋಗ್ತೇವೆ. ಒಮ್ಮೆ ಸ್ಪ್ರೇ ಮಾಡ್ತೇವೆ, ಮತ್ತೊಮ್ಮೆ ಸ್ಪ್ರೇ ಮಾಡ್ತೇವೆ, ಮಗದೊಮ್ಮೆ ಸ್ಪ್ರೇ ಮಾಡ್ತೇವೆ. ಆದರೆ ಒಂದು ಪ್ರಶ್ನೆ ನಮ್ಮಲ್ಲೇ ನಾವು ಕೇಳ್ಕೊಳ್ಬೇಕಾಗುತ್ತೆ. ಅದೇನಂದ್ರೆ, ನಾವು ಕಳೆಯನ್ನು ನಾಶ ಮಾಡ್ತಿದ್ದೀವ ಅಥವಾ ನಮ್ಮ ಮಣ್ಣಿನ ಜೀವಶಕ್ತಿಯನ್ನೇ ನಿಧಾನವಾಗಿ ಕೊಲ್ತಿದ್ದೀವಾ ಅಂತ. ಹಾಗಾದ್ರೆ ಸ್ನೇಹಿತರೆ, ಈ ಕೆಮಿಕಲ್ ಕೀಟನಾಶಕವನ್ನ ಬಳಸದೆ ಹೇಗೆ ನಾವು ಈ ಕಳೆಯನ್ನ ನಾಶ ಮಾಡಬಹುದು, ಅದಕ್ಕಿರುವ ಕೆಲವೊಂದು ಸರಳ ವಿಧಾನಗಳೇನು, ಹಾಗೇನೆ ಈ ವಿಧಾನಗಳನ್ನ ಯಾವ ರೀತಿ ಪಾಲಿಸಿದ್ರೆ ನಮಗೆ 100% ಫಲಿತಾಂಶ ಎನ್ನುವಂಥದ್ದು ದೊರೀತದೆ ಅನ್ನುವ ಕುರಿತಾದ ಒಂದು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನ ಶುರು ಮಾಡೋಣ. ನಮ್ಮ ಮಣ್ಣಿನಲ್ಲಿ ಲಕ್ಷಾಂತರ ಸೂಕ್ಷ್ಮ ಜೀವಿಗಳಿರ್ತವೆ. ಅವು ನಮ್ಮ ಬೆಳೆ ಬೆಳೆಸೋ ನಿಜವಾದ ಸಹಾಯಕರು ಅಂತಾನೆ ಹೇಳ್ಬೋದು. ಆದ್ರೆ ನಾವು ಬಳಸುವ ಈ ಕೆಮಿಕಲ್ ಕೀಟನಾಶಕ ಆ ಸೂಕ್ಷ್ಮ ಜೀವಿಗಳನ್ನೇ ಮೊದಲು ನಾಶ ಮಾಡ್ತದೆ. ಇವತ್ತು ನಿಮಗೆ ಫಲಿತಾಂಶ ಎನ್ನುವಂಥದ್ದು ಕಾಣ್ಬೋದು, ಆದರೆ ನಾಳೆ ಮಣ್ಣು ಹಾಳಾಗ್ತಾ ಇದೆ. ಇದರಿಂದ ಪ್ರಯೋಜನ ಏನಿದೆ ನಮಗೆ? ಈ ಕಳೆನಾಶಕವನ್ನು ಬಳಸೋದ್ರಿಂದ ಲಾಭಕ್ಕಿಂತ ಜಾಸ್ತಿ ನಷ್ಟವೇ ಆಗ್ತದೆ ಮುಂದೊಂದು ದಿನ. ಒಮ್ಮೆ ನೀವು ಹಿಂದಕ್ಕೆ ಹೋಗಿ ಒಂದ್ಸಲ ಯೋಚನೆ ಮಾಡಿ ನೋಡಿ. ನಮ್ಮ ಹಿರಿಯರು ಯಾವುದೇ ಕಳೆನಾಶಕ ಇಲ್ಲದೆ ಕೃಷಿಯನ್ನ ಮಾಡ್ತಿದ್ರು, ಆದರೂ ಕೂಡ ಅವರು ಬೆಳೆಯನ್ನ ಉತ್ತಮವಾಗಿಯೇ ಬೆಳೆಸ್ತಾ ಇದ್ರು. ಹಾಗಾದ್ರೆ ರಹಸ್ಯ ಏನು? ರಹಸ್ಯ ಒಂದು ಮಾತ್ರ ಅಲ್ಲ, ಇದಕ್ಕೆ ಬಹಳಷ್ಟು ಕಾರಣಗಳಿದೆ. ಕಳೆ ಬೆಳೆಯೋದಕ್ಕೂ ಮುಂಚೆ ಅದನ್ನು ನಿಯಂತ್ರಿಸುವಂಥದ್ದು, ಮತ್ತೆ ಬೆಳೆದಾದ್ಮೇಲೆ ಅದಕ್ಕೆ ಅವಕಾಶವೇ ಕೊಡದೆ ತಡೆಯುವಂಥದ್ದು. ಇದು ಕೇಳೋದಕ್ಕೆ ಸುಲಭ ಅನಿಸ್ಬೋದು ನಿಮಗೆ, ಆದರೆ ಸರಿಯಾಗಿ ಮಾಡಿದರೆ ಫಲಿತಾಂಶವೆನ್ನುವಂಥದ್ದು ಅದ್ಭುತವಾಗಿರ್ತದೆ. ಯಾಕಂದರೆ ಮೊದಲಿಗೆ ನಾವು ಬೆಳೆ ಹಾಕುವುದಕ್ಕೂ ಮುಂಚೆ ಹೊಲವನ್ನು ಚೆನ್ನಾಗಿ ಸಿದ್ಧಪಡಿಸಿಕೊಳ್ಬೇಕು. ಯಾವುದೇ ಬೆಳೆ ಹಾಕುವುದಕ್ಕಿಂತ ಮುಂಚೆ, ಫಾರ್ ಎಕ್ಸಾಂಪಲ್ ಬದನೆ ಇರ್ಬೋದು, ಮೆಣಸಿರ್ಬೋದು, ಅಥವಾ ನಿಮ್ಮ ಯಾವುದೇ ತೋಟಗಾರಿಕೆ ಬೆಳೆ ಹಾಕೋದಕ್ಕಿಂತ ಮುಂಚೆ ನಾವು ತೋಟವನ್ನು ಅಥವಾ ಈ ಹೊಲವನ್ನು ಸಿದ್ಧಪಡಿಸ್ಕೊಳ್ತೇವೆ. ಅಂದರೆ ಈ ಟ್ರ್ಯಾಕ್ಟರ್ ಮುಖಾಂತರ ಉಳುಮೆ ಮಾಡಿನೋ ಅಥವಾ ಯಾವುದಾದ್ರೂ ಆಳುಗಳ ಮುಖಾಂತರ ನಾವು ಈ ನಮ್ಮ ಗದ್ದೆಗಳನ್ನು ರೆಡಿ ಮಾಡ್ಕೊಳ್ತೇವೆ. ಅದಾದಮೇಲೆ ಒಂದು ಸಣ್ಣ ಕೆಲಸ, ಆದರೆ ತುಂಬ ಪವರ್ಫುಲ್ ಆಗಿರುವಂಥ ಕೆಲಸವನ್ನು ಮಾಡ್ಕೊಳ್ಬೇಕಾಗ್ತದೆ. ಅದೇನೆಂದರೆ, ನಾವೇನು ಈಗಾಗಲೇ ಸಿದ್ಧಪಡಿಸಿಕೊಂಡ ಗದ್ದೆ ಅಥವಾ ಹೊಲ ಏನಿದೆ ಅದಕ್ಕೆ ನೀರು ಬಿಡಬೇಕಾಗ್ತದೆ. ಅಂದರೆ ಸ್ವಲ್ಪ ನೀರಾವರಿ ಕೊಡಬೇಕು. ಈ ನೀರು ಏನು ಮಾಡುತ್ತೆ ಅಂದರೆ, ಮಣ್ಣಿನೊಳಗೆ ಮಲಗಿರುವಂಥ ಸಾವಿರಾರು ಕಳೆ ಬೀಜಗಳನ್ನು ಒಟ್ಟಿಗೆ ಎಬ್ಬಿಸ್ತದೆ. 5 ರಿಂದ 7 ದಿನಗಳಲ್ಲಿ ಈ ಸಣ್ಣ ಸಣ್ಣ ಕಳೆಗಳೇನಿದೆ ಅದು ಹೊಲ ತುಂಬ ಕಾಣಿಸ್ತವೆ. ಈ ನೀರು ಬಿಡೋದ್ರಿಂದ ಈ ಕಳೆ ಬೀಜಗಳು ಒಮ್ಮೊಮ್ಮೆ ಮೇಲ್ ಬರ್ತವೆ. ಈ ದೃಶ್ಯ ನೋಡಿ ಬಹಳಷ್ಟು ರೈತರು ಭಯಪಡುವವರು ಕೂಡ ಇದ್ದಾರೆ. ಅಯ್ಯೋ, ಇಷ್ಟೊಂದು ಕಳೆ ಇತ್ತ ಈ ಹೊಲದಲ್ಲಿ ಅಂತ. ಆದ್ರೆ ಇಲ್ಲಿಯೇ ನಮ್ಮ ಗೆಲುವಿನ ಆರಂಭವೆನ್ನುವಂಥದ್ದು ಆಗುವಂಥದ್ದು. ಈ ಕಳೆ ಬಂದದ್ದೇ ನಮಗೆ ಅವಕಾಶ. ಯಾಕಂದ್ರೆ ಈ ಸಮಯದಲ್ಲಿ ಡೀಪ್ ಫ್ಲಪ್ ಮಾಡಬೇಡಿ. ಅಂದ್ರೆ ನೀವು ಈ ನಿಮ್ಮ ಹೊಲ ಏನಿದೆ ಅದನ್ನ ಟ್ರ್ಯಾಕ್ಟರ್ ಮೂಲಕ ನೀವು ಉಳುಮೆ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಈ ಹೊಲ ನೀವೇನು ರೆಡಿ ಮಾಡಿದ್ದೀರಾ ಅದರಲ್ಲಿ ಏನು ಕಳೆ ಬಂದಿದೆ ಅದನ್ನ ಕೇವಲ ಮೇಲ್ಮೈಯಲ್ಲಿ ನೀವು ಎತ್ತುಗಳಿರ್ಬೋದು ಅಥವಾ ಟಿಲ್ಲರ್ ಮುಖಾಂತರ ಒಮ್ಮೆ ಉಳುಮೆ ಮಾಡಿ. ಈ ಸಣ್ಣ ಕಳೆಗಳು ತುಂಬ ದುರ್ಬಲವಾಗಿರ್ತವೆ. ಒಮ್ಮೆ ಈ ರೀತಿಯಾಗಿ ಉಳುಮೆ ಮಾಡೋದ್ರಿಂದ ಅವು ಮತ್ತೊಮ್ಮೆ ಡಿಸ್ಟರ್ಬೆನ್ಸ್ ಆಗ್ತದೆ. ಈ ಕಾರಣಗಳಿಂದ ಸಂಪೂರ್ಣವಾಗಿ ಆ ಕಳೆ ಎನ್ನುವಂಥದ್ದು ನಾಶವಾಗ್ತದೆ. ಒಂದು ಸಣ್ಣ ಕೆಲಸದಲ್ಲಿ 70 ರಿಂದ 80% ಕಳೆಯನ್ನು ನಾವು ನಿಯಂತ್ರಿಸಬಹುದು. ಅದು ಕೂಡ ನಾವೇನು ಬೆಳೆಯನ್ನು ಹಾಕೋದಕ್ಕೂ ಮುಂಚೆ ಮಾಡಬಹುದು. ಇದೇ ಈ ವಿಧಾನದಲ್ಲಿರುವಂಥ ಒಂದು ಬಹುದೊಡ್ಡ ಶಕ್ತಿ. ಇದಾದ್ಮೇಲೆ ನೀವು ತಡ ಮಾಡಲಿಕ್ಕೆ ಹೋಗಬೇಡಿ. 1 ಅಥವಾ 2 ದಿನದೊಳಗೆ ತಕ್ಷಣ ಬೆಳೆಯನ್ನು ನೆಡಬೇಕಾಗುತ್ತೆ. ಈಗ ಏನಾಗ್ತದೆ ಅಂದರೆ, ನಮ್ಮ ಬೆಳೆ ಮೊದಲಿನಿಂದಲೇ ಮುನ್ನಡೆಯನ್ನು ಪಡೆಯುತ್ತದೆ. ಕಳೆಗಳಿಂದ ಹೆಚ್ಚು ಶಕ್ತಿ ಹಾಗೆಯೇ ಹೆಚ್ಚು ಅವಕಾಶ ನಮ್ಮ ಬೆಳೆಗಳಿಗೆ ಸಿಗ್ತದೆ. ಆದರೆ ಇಲ್ಲಿ ಕತೆ ಮುಗಿಯೋದಿಲ್ಲ. ಇಲ್ಲಿಂದಲೇ ಮುಖ್ಯ ಭಾಗ ಎನ್ನುವಂಥದ್ದು ಶುರುವಾಗುವಂಥದ್ದು. ಬೆಳೆ ನೆಟ್ಟ ನಂತರ ನಾವು ಮಣ್ಣನ್ನು ಖಾಲಿ ಬಿಡಬಾರ್ದು. ಮಣ್ಣಿಗೆ ಒಂದು ಮುಚ್ಚಳ ಹಾಕಬೇಕು. ಅದೇನೆಂದರೆ ಮಲ್ಚಿಂಗ್ ಮಾಡಬೇಕು. ಮಲ್ಚಿಂಗ್ ಅಂದರೆ ನೀವೇನು ಸಾವಿರಾರು ರೂಪಾಯಿ ಕೊಟ್ಟು ಈ ಪ್ಲಾಸ್ಟಿಕ್ಕನ್ನು ಮುಚ್ಚಬೇಕಂತ ಏನು ಅಗತ್ಯವಿಲ್ಲ. ಈ ಒಣ ಎಲೆಗಳಿರ್ಬೋದು, ತೆಂಗಿನ ಗರಿಗಳಿರ್ಬೋದು, ಅಥವಾ ಮೇಯ್ನಾಗಿ ಈ ಒಣ ಹುಲ್ಲುಗಳನ್ನು ನಿಮ್ಮ ಗದ್ದೆಗಳ
ಏನು ಬೆಳೆ ಇದೆ ಅದಕ್ಕೆ ಮುಚ್ಚಬೇಕಾಗ್ತದೆ. ಇವುಗಳನ್ನು ಬೆಳೆ ಸುತ್ತಲೂ ಹಾಸೋದ್ರಿಂದ ಏನಾಗುತ್ತೆ ಅಂದರೆ ಇದೊಂದು ಸಿಂಪಲ್ ವಿಧಾನ ಅನಿಸ್ಬೋದು, ಆದರೆ ಅದರ ಪರಿಣಾಮ ತುಂಬ ಆಳವಾದದ್ದು. ಸೂರ್ಯ ಏನಿದೆ, ಸೂರ್ಯನ ಬೆಳಕು ಮಣ್ಣಿಗೆ ತಾಗೋದಿಲ್ಲ. ಹೀಗಾಗಿ ಹೊಸ ಕಳೆ ಬೆಳೆಯೋದೇ ಕಡಿಮೆ ಆಗ್ತದೆ, ಮಣ್ಣಿಗೆ ತೇವಾಂಶ ಎನ್ನುವಂಥದ್ದು ಸಿಗ್ತದೆ, ನೀರಿನ ಅಗತ್ಯ ಕೂಡ ಕಡಿಮೆ ಆಗ್ತದೆ. ಈ ಒಂದು ಕೆಲಸದಿಂದ ನಮಗೆ ಸಾಕಷ್ಟು ಲಾಭ ಇದೆ. ಮತ್ತು ಈ ಮಲ್ಚಿಂಗ್ ವಿಧಾನವನ್ನು ನಾವು ಸರಿಯಾಗಿ ಪಾಲಿಸಿದರೆ, ಈ ಒಣ ಎಲೆಗಳು ಅಥವಾ ಈ ಹುಲ್ಲುಗಳನ್ನೆಲ್ಲ ಮುಚ್ಚಿದರೆ ಅದೇನಾಗ್ತದೆ ಅಂದರೆ ಕ್ರಮೇಣ ಅವೇ ನಮಗೆ ಗೊಬ್ಬರವಾಗಿ ಬದಲಾಗ್ತದೆ. ಈಗ ನಮ್ಮ ಹೊಲದ ಪರಿಸ್ಥಿತಿ ಹೇಗಿದೆ ಅಂತ ನೋಡುವುದಾದರೆ, ಮೊದಲು ನಾವು ಕಳೆ ಬೀಜಗಳನ್ನು ಹೊರತೆಗೆದ್ವಿ, ನಂತರ ಅವನ್ನು ನಾಶ ಮಾಡಿದ್ವಿ. ಇದೀಗ ಮತ್ತೆ ಬೆಳೆಯೋ ಅವಕಾಶವನ್ನೇ ಕೊಡ್ತಾ ಇಲ್ಲ. ಇದೊಂದು ಸಂಪೂರ್ಣ ಸರ್ಕಲ್, ಅಂದರೆ ಸಂಪೂರ್ಣವಾದ ಒಂದು ಸೈಕಲ್ ಅಂತಲೇ ಹೇಳ್ಬೋದು. ಈ ವಿಧಾನವನ್ನು ಸರಿಯಾಗಿ ಪಾಲಿಸಿದರೆ ನಮಗೆ ಒಂದು 95% ಆಗುವಷ್ಟು ಕಳೆಯನ್ನು ನಾವು ನಾಶ ಮಾಡ್ಬೋದು. ಕೆಲವೊಮ್ಮೆ ಸ್ವಲ್ಪ ಕಳೆ ಮತ್ತೆ ಕಾಣಿಸ್ಬೋದು, ಆದರೆ ಈಗ ಅದೊಂದು ಬಹುದೊಡ್ಡ ಸಮಸ್ಯೆ ಏನೂ ಆಗೋದಿಲ್ಲ. ಅವು ತುಂಬ ಕಡಿಮೆ ಇರ್ತವೆ, ಕೈಯಿಂದ ತೆಗೆದ್ರೆ ಸಾಕಾಗುತ್ತೆ. ಮತ್ತೆ ದೊಡ್ಡ ಕೆಲಸ ಮಾಡುವ ಅಗತ್ಯ ಅನ್ನುವಂಥದ್ದು ನಮಗೆ ಬರೋದಿಲ್ಲ. ಇಲ್ಲಿ ಒಂದು ಸತ್ಯವನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ ನೀವು. ಯಾವುದೇ ವಿಧಾನವೂ ಕೂಡ 100% ಕಳೆಯನ್ನು ತೆಗೆದು ಹಾಕುವುದಿಲ್ಲ. ನಿಮ್ಮ ಕೆಮಿಕಲ್ ಕಳೆನಾಶಕ ಕೂಡ 100% ಕಳೆಯನ್ನು ತೆಗೆದು ಹಾಕುವುದಿಲ್ಲ. ಆದರೆ ಕಳೆಯನ್ನು ನಿಯಂತ್ರಿಸುವುದು ಮುಖ್ಯ. ಇನ್ನು ಸಂಪೂರ್ಣ ಅಳಿಸಲಿಕ್ಕೆ ನಮ್ಮಿಂದ ಆಗುವಂಥದ್ದಲ್ಲ. ಈ ಮನೋಭಾವ ನಿಮಗೆ ಇದ್ದರೆ ನಾವು ನಿಜವಾದ ಸ್ಮಾರ್ಟ್ ರೈತರಾಗ್ತೇವೆ. ಇವತ್ತಿನ ಕೃಷಿಯಲ್ಲಿ ಹೆಚ್ಚು ಕೆಲಸ ಮಾಡುವುದು ಮುಖ್ಯವಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ವಿಧಾನವನ್ನು ಅನುಸರಿಸುವುದೇ ಬಹಳ ಮುಖ್ಯವಾಗಿರುವಂಥದ್ದು. ಕೆಮಿಕಲ್ ಬಳಸೋದು ಇನ್ನೂ ಬಹಳ ಸುಲಭವಾಗಿರುವಂಥದ್ದು, ತಗೊಂಡು ಬಂದು ಬಳಸ್ಬೋದು. ಆದರೆ ನಾವು ಟೆಕ್ನಿಕ್ ಬಳಸೋದು ಮತ್ತು ನಮ್ಮ ಬುದ್ಧಿವಂತಿಕೆಯನ್ನು ಕೃಷಿಯಲ್ಲಿ ಬಳಸೋದು ಬಹಳ ಒಂದು ಮುಖ್ಯವಾಗಿರುವಂಥ ವಿಷಯ. ಇದನ್ನು ಎಲ್ಲ ರೈತರು ಪಾಲಿಸಬೇಕು. ಇನ್ನೊಂದು ಕೊನೆಗೆ ಒಂದು ಮಾತನ್ನು ಹೇಳುವುದಾದರೆ, ನಾವು ಮಣ್ಣನ್ನು ಕಾಪಾಡಿದರೆ ಮಣ್ಣು ನಮ್ಮನ್ನು ಬದುಕುಳಿಸ್ತದೆ. ಹಳೆ ಸಮಸ್ಯೆ ಅನ್ನುವಂಥದ್ದು ಬಹಳ ದೊಡ್ಡದಿರ್ಬೋದು, ಆದರೆ ಪರಿಹಾರ ನಮ್ಮ ಕೈಯಲ್ಲೇ ಇದೆ. ಸ್ವಲ್ಪ ಯೋಚನೆ ಬದಲಾಯಿಸಿದರೆ ಸಾಕು, ನಮ್ಮ ಕೃಷಿಯೇ ಬದಲಾಗ್ತದೆ. ಹಾಗೆಯೇ ಇನ್ನು ನನ್ನ ಚಾನಲ್ ನಿರುತ್ತರವನ್ನು ನೀವು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ. ಈ ರೀತಿಯ ಒಂದು ಸ್ಮಾರ್ಟ್ ಕೃಷಿಯ ಒಂದು ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ರೈತ ಮಿತ್ರರಿಗೂ ಕೂಡ ಶೇರ್ ಮಾಡಿ, ಅವರ ಹತ್ರನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಕ್ಕೆ ಹೇಳಿ ಅಂತ ಹೇಳ್ತಾ ಧನ್ಯವಾದಗಳು. ವಿಡಿಯೋವನ್ನು ಮುಗಿಸ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.